ಬಂಡಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಸಿರಾಜಣ್ಣ? ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಚೆನ್ನಾಗಿ ನಡೀತಾ ಇದೆ. ಓಕೆ, ಸುಮಿತ್ರಾ ಮೇಡಮ್ ಬರ್ತಾರಾ? ಸುಮಿತ್ರಾ ಮೇಡಮ್ ಬರ್ತಾರಾ? ಓಕೆ ಓಕೆ ಓಕೆ. ನೋಡಿ, ಎಲ್ಲ ಸಿಟಿ ಸೇರಿಬಿಟ್ಟಿದ್ದೀರಾ. ಆದ್ರೆ ಸಿಟಿ ಸೇರಿದ್ದೀರಾ, ಎಲ್ಲರೂ ಬರಲೇಬೇಕು ಇವತ್ತು ಹಬ್ಬಕ್ಕೆ. ಹೌದು, ಪ್ರತಿಯೊಬ್ಬರು ಬರಲೇಬೇಕು. ಬಣ್ಣವ್ರನ್ನವರಾಗಿ ಸುತ್ತಮುತ್ತ ಜನ ಎಲ್ಲ ಬರಲೇಬೇಕು. ಓಕೆ, ಥ್ಯಾಂಕ್ ಯು. ಎಸ್, ಆಗ್ಲೇ ಹೇಳ್ದಂಗೆ ಯಾರೇ ವಲಸಿಗಿರೋ ನಮ್ಮ ಬಂದೂರಿಂದ ವಲಸಿಗಾಗಿ ಹೋದಂಥವ್ರು ಬನ್ನೂರು ಜಾತ್ರೆ ಅಂತಂದ್ರೆ ಎಲ್ಲರೂ ಕೂಡ ಬರ್ತಾರೆ. ನಮ್ಮ ಸಿದ್ದರಾಜ್ ಅವರು ಹಿಂದೆ ಪುರಸಭಾ ಸದಸ್ಯರಾದಂಥವ್ರು, ಮತ್ತೆ ಅವರ ಶ್ರೀಮತಿಯವರು ಸುಮಿತ್ರಾ ಮೇಡಮ್ ಅವರು ಲಾಯರ್ ವಕೀಲಾಗಿ ಕೂಡ ಮಾಡ್ತಿದ್ದಾರೆ ಮೈಸೂರಿನಲ್ಲಿ. ಅವರು ಕೂಡ ಬರುವಂಥದ್ದು. ಹಾಗಾಗಿ ಹೀಗೆ ಸಾವಿರಾರು ಜನ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದು. ಕುಮಾರ್ ನಮ್ಮ ಅಲಿಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಏನು ಇವತ್ತು ಇಡೀ ರಾಷ್ಟ್ರದಲ್ಲಿ ಅಲಿಯನ್ಸ್ ಸಂಸ್ಥೆ ಇದೆ. ನಮ್ಮ ಅಲಿಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಕುಮಾರು, ನಮ್ಮ ರಘು ಖಜಾಂಜಿ. ನಮ್ಮ ಬಂದೂರಿನಲ್ಲಿ ಒಂದು ಅಲಿಯನ್ಸ್ ಸಂಸ್ಥೆ NGO ಸಂಸ್ಥೆ ಇದೆ ಅಂತಂದ್ರೆ ನಾನು ಕೂಡ ಅಧ್ಯಕ್ಷನಾಗಿ ಅವ್ರನ್ನು ಕೂಡ ಕರ್ಕೊಂಡು ಈ ಟೀಮ್ಗೆ. ಎಲ್ಲರೂ ಕೂಡ ಇವತ್ತು ಬಂಡಿ ಹಬ್ಬಕ್ಕೆ 11 ದಿನಗಳ ಹಬ್ಬದ ವಿಜೃಂಭಣೆ ಮಾಡ್ತಾ ಇರೋದು. ಏನ್ ಹೇಳ್ತೀರಾ ಕುಮಾರ್? ಹಬ್ಬನ ಯಮದ್ರಮ್ಮನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ವರ್ಷ ತೇರು ನಡೀತಿದೆ. ಈಗ ಜನ ತುಂಬಾ ಆಸಕ್ತಿಯಿಂದ ಬಂದು ತೇರನ್ನ ಎಳೆಯೋಕ್ಕೆ ಕಾಯ್ಕೊಂಡಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಜನ ಜಾಸ್ತಿ ಸೇರಿದೆ ಕೇಳ್ತಾ ಇದ್ದೀನಿ. ಖಂಡಿತ. ಯಾಕೆಂದ್ರೆ ಇನ್ನೊಂದು ನಿಮಿಷ, ನೀವೊಂದು ಧಾರ್ಮಿಕ ಆಚರಣೆ ಮಾಡ್ತೀರಾ, ಬಣ್ಣಾರಿ ಅಮ್ಮನ ಜಾತ್ರೆ ಬಹಳ ಅದ್ದೂರಿಯಾಗಿ ಮಾಡ್ತೀರಾ. ಯಾವಾಗ ಆಗುತ್ತೆ ಅದು? ಏಪ್ರಿಲ್ ತಿಂಗಳಿಗೆ. ಓಕೆ. ಥ್ಯಾಂಕ್ ಯು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಒಬ್ಬೊಬ್ಬರು ಒಂದೊಂದು ವಿಶೇಷತೆ ಇರುವಂತ ಒಂದು ಬನ್ನೂರಿನ ಜಾತ್ರಾ ವಿಶೇಷತೆ ನಾವು ನೋಡ್ತಾ ಇರೋಂಥದ್ದು. ಆಮೇಲೆ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ ನಿಮಗೆ, ಕಳೆದ ಸಾರಿ ಒಂದು ಕಳ್ತನ ಕೂಡ ಆಗಿದೆ. ದಯವಿಟ್ಟು ಯಾರೆಲ್ಲ ಸಾರ್ವಜನಿಕರು ಇದ್ದೀರಾ, ನೀವು ನಿಮ್ಮ ಒಡವೆ ಮತ್ತು ದುಡ್ಡು ಮೇಲೆ ಭಾಳ ಜವಾಬ್ದಾರಿ ಇರಬೇಕು. ಕಳೆದ ಸರಿ 1ನೇ ತಾರೀಕು ಬಂಡಿ ದಿನ 7,000 ರೂಪಾಯಿ ಕಳ್ತನ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಹಣ ಮತ್ತು ಒಡವೆ ಮೇಲೆ ಭಾಳ ಜವಾಬ್ದಾರಿ ಇಟ್ಕೊಬೇಕು. ಯಾಕೆಂದರೆ ಇವತ್ತು ಪೊಲೀಸ್ ಇಲಾಖೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕಡೆನೂ ಪೊಲೀಸ್ ಇಲಾಖೆ ಬರೋಕ್ಕಾಗಲ್ಲ. ನಿಮ್ಮ ಜವಾಬ್ದಾರಿಯಿಂದ ನೀವು ಇರಬೇಕು. ಆದಷ್ಟು ನಿಮ್ಮ ಒಡವೆಗಳ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಅದು ಕಳಕಳಿ ನಿಮಗೆ ಹೇಳ್ತಾ ಇರೋಂಥದ್ದು. ಯಾಕೆಂದರೆ ಕಳೆದ ಸಾರಿ ಕೂಡ ಒಂದಷ್ಟು ರಾಬ್ರಿಗಳಾಗಿತ್ತು. ಅದಕ್ಕೆ ಪೊಲೀಸ್ ಇಲಾಖೆ ನಾವು ದೂಸಕ್ಕಾಗಲ್ಲ. ಯಾಕೆ ನಾವು ಎಚ್ಚೆತ್ಕೊಂಡ್ರೆ ಎಲ್ಲ ರೀತಿಯಾದಂಥ ಕ್ರೈಮ್ಗಳನ್ನ ನಿಭಾಯಿಸ್ಬೋದು. ನಮಸ್ಕಾರ ನಮ್ಮ ಗೋಪಿಣ್ಣ, ತಾವು ಕೂಡ ಬನ್ನೂರು ಬಂಡಿ ಜಾತ್ರೆಗೆ ಬಂದಿದ್ದೀರಾ, ಏನು ಹೇಳ್ತೀರಾ? ಭಾಳ ವಿಜೃಂಭಣೆ ನಡೀತಾ ಇದೆ. ಬನ್ನೂರು ಸುತ್ತಮುತ್ತ ಅಕ್ಕಪಕ್ಕ ಜನಗಳ ಹೋರಾಟನ ಸೇರಿ ಸುಮಾರು 14 ದಿನ ನಡೆಯುವಂಥ ಜಾತ್ರೆ. ಯಾವುದೇ ವಿಧವಾದ ಗಲಾಟೆ ವಗರೆ ಇಲ್ಲದೆ ಭಾಳ ಸುರಕ್ಷಿತವಾಗಿ ಭಾಳ ಚೆನ್ನಾಗಿ ನಡೆದಿದೆ ಈ ಸಾರಿ. ಎಲ್ಲರಿಗೂ ನಾವು ಸಾರ್ವಜನಿಕರಿಗೆ ಸಲ್ಲಿಸಿದೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬನ್ನೂರು ಜಾತ್ರೆ ಸರಿ ಹೋದ ಸರ್ತಿಗಿಂತ ದನಗಳು ಒಳ್ಳೊಳ್ಳೆ ಪ್ರೇಸ್ ಕಟ್ಟಿದ್ರು. ಪ್ರೇಸ್ ಇಟ್ಟಿದ್ರು ಸಹ ಇಲ್ಲಿಂದ ಇಷ್ಟೇ ಮುಂದೆ ಒಳ್ಳೆ ಅಭಿವೃದ್ಧಿಯಾಗಿ ಬೆಳೀಲಿ, ಮುಂದುವರ್ಸ ಇದು ಜಾಸ್ತಿ ಕಟ್ಟಲಿ. ಬಸಪ್ಪನ ಜನಗಳು ಸರ್ಕಾರದಿಂದ ಎಲ್ಲ ಒಳ್ಳೇದು ಮಾಡ್ತಾರೆ. ಚೆನ್ನಾಗಿ ನಡೀತು ಬನ್ನೂರು ಜಾತ್ರೆ ಸಾಯಿಸತ್ತೆ ಇಂಪ್ರೂವ್ ಆಗಲಿ. ಥ್ಯಾಂಕ್ ಯು. ಎಸ್, ನೋಡಿ, ರೈತರು ಎಷ್ಟು ಖುಷಿಯಿಂದ ಈ ಒಂದು ವಿಚಾರಗಳನ್ನ ಹೇಳ್ತಾರೆ ಅಂತಂದ್ರೆ, ಮುಖ್ಯವಾಗಿ ನಾವು ಒಂದು ಸ್ವಲ್ಪ ಇವತ್ತು ಜವಾಬ್ದಾರಿಯಿಂದ ಇರಬೇಕು. ಎಲ್ಲ ಹೆಣ್ಮಕ್ಳು ಒಡವೆ ಮೇಲೆ ಮತ್ತೆ ಮೊಬೈಲು, ಒಡವೆ, ನಿಮ್ಮ ಜೋಬಲ್ಲಿರುವಂಥ ದುಡ್ಡುಗಳನ್ನ ಮನೇಲಿ ಇಟ್ಬಿಟ್ಟು ಬರಬೇಕು. ಯಾಕೆಂದರೆ
ಘಟನೆಗಳಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮಗೆ ಒಂದು ಅನೌನ್ಸ್ಮೆಂಟ್ ಕೂಡ ಈ ಮೂಲಕ ಮಾಡ್ತಾ ಇರೋದು. ಕಳೆದ ಸರಿ ಏನು ಜಾತ್ರೆ ಸ್ಟಾರ್ಟ್ ಆದಾಗ ಒಬ್ಬ ವ್ಯಕ್ತಿ ಹತ್ರ 7,000 ರೂಪಾಯಿ ಲಭ್ಯಿಸ್ತಾರೆ. ಹಾಗಾಗಿ ಕಳ್ಳತನ ಕೂಡ ಜಾಸ್ತಿ ಆಗುತ್ತೆ. ದಯವಿಟ್ಟು ಸಂಬಂಧಪಟ್ಟಂತ ಅಲ್ಲಿ ಅಧಿಕಾರಿಗಳು ಪಾಪ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಜೊತೆಲೂ ಪೊಲೀಸ್ ಇಲಾಖೆ ಇರೋಕ್ಕಾಗಲ್ಲ. ನಿಮ್ಮ ಒಡವೆಗಳ ಮೇಲೆ ಮತ್ತು ನಿಮ್ಮ ಮೊಬೈಲ್ಗಳ ಮೇಲೆ, ನಿಮ್ಮ ಹಣಗಳ ಮೇಲೆ ಅದನ್ನು ನೀವು ಜವಾಬ್ದಾರಿ ಇಟ್ಕೋಬೇಕು. ಈ ಮೂಲಕ ಕೂಡ ನಿಮಗೆ ನಾನು ಹೇಳ್ತಾ ಇರೋಂಥದ್ದು. ಹಾಗೆ ನಮ್ಮ ಬನ್ನೂರಿನ ಮತ್ತೊಬ್ಬರು ಸ್ವಾಮಿಯಣ್ಣ ಅವರು ಇದ್ದಾರೆ. ಯಾಕೆಂದರೆ ಭಾಳ ಅವ್ರು ಇದ್ದಾರೆ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ, ಅವ್ರಿಗೂ ಕೂಡ ಗೊತ್ತದು. ಟು ಬಿ ಫ್ರ್ಯಾಂಕ್ ಆಗಿ ಮಾತಾಡ್ತೀನಿ. ನಾನು ಯಾವುದೇ ವಿಚಾರಗಳಿದ್ರು ಸ್ವಾಮಿಯಣ್ಣವರು ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ 3 ದಿನಗಳ ಬಗ್ಗೆ ಅತಿ ಹೆಚ್ಚು ಸುದ್ದಿ ಕೂಡ ಮಾಡಿದ್ದೆ. ಅವ್ರಿಗೂ ಕೂಡ ಭಾಳ ದೈವ ಆರಾಧಕರು ಅವರು ಕೂಡ. ಸ್ವಾಮಿಯಣ್ಣ ಏನು ಹೇಳ್ತೀರಾ ನಮ್ಮ ಬನ್ನೂರು ಬಂಡಿ ಜಾತ್ರೆ ಬಗ್ಗೆ? ಬನ್ನಿ ಕೊಡ್ರಿ ಹತ್ರ. ಎಲ್ಲ ಬನ್ನೂರು ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಬಿಸಿಬೆಲ್ಲ ಅಂತ ಹೆಸರಾಗಿರುವ ಬನ್ನೂರು ಎಲ್ಲ ಸರ್ವಾಂಗ ಜನಾಂಗಕ್ಕೂ ಯಾಮಾದ್ರಮೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಹೌದು, ಯಾಕೆಂದ್ರೆ ಕರಿಯಪ್ಪ ಸ್ವಾಮಿಗೆ ನಿಮ್ಮ ಜವಾಬ್ದಾರಿ, ನಿಮ್ಮ ಜನಾಂಗದ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಈ 3 ದಿನಗಳ ಕಾರ್ಯಕ್ರಮ ಮಾಡ್ತಿರಲ್ಲ, ಅಲ್ಲೂ ಕೂಡ ಲಕ್ಷಾಂತರ ಜನ ಇರ್ತಾರೆ. ಪ್ರತಿ ವರ್ಷ ಕೂಡ ಬರ್ತಾರೆ. ಏನ್ ಹೇಳ್ತೀರಾ? ಸ್ವಾಮಿ ಇತಿಹಾಸ ದಿಗಂಬರ, ಯಾರನ್ನ ಯಾವ ಥರ ತೊಡಗಿಸ್ಕೋಬೇಕು ಅಂತ ನಾನು ಅಪ್ಪ ಹೆಂಗ್ ದಾರಿ ತೋರ್ತಾರೆ ಮಾಡ್ಕೋಬೇಕು. ಥ್ಯಾಂಕ್ ಯು. ಎಸ್ ಸರ್, ನೋಡಿ ನಮ್ಮ ಅತ್ತಳಿ ಅವರು ಕೂಡ ಇದರ ಹೇಗೆ ಅಂದರೆ ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ 33 ಗ್ರಾಮಸ್ಥರಿರುತ್ತೆ ಬನ್ನೂರು ಬಂಡಿಗೆ ಅಂತ. ಅದಕ್ಕೆ ನಿಜವಾದಂಥ ಸಂಗತಿಗಳು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಕಮ್ಮಣ, ಏನು ಹೇಳ್ತೀರಾ ಸರ್ ನೀವು? ನಿಮ್ಮ ಅತ್ತಳಿನಲ್ಲಿ ನಿಜವಾಗ್ಲೂ ಎಂಥ ಧಾರ್ಮಿಕ ಆಚರಣೆ ಮಾಡ್ತೀರ? ಪಟಾಕಿನೇ ಲಕ್ಷಾಂತರ ರೂಪಾಯಿ ಪಟಾಕಿ ಹೊಡಿತೀರಾ. ಮಿನಿ ದಸರಾ ಕೂಡ ನಿಮ್ಮ ಅತ್ತಳಿ ಅವತ್ತು ಮಂಚಮ್ಮನ ದೇವಸ್ಥಾನದ್ದು ದೇವಸ್ಥಾನ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇವತ್ತು ಹೇಮಂತ್ರಮ್ಮ ತಾಯಿಯ ರಥೋತ್ಸವ. ಎಲ್ಲರಿಗೂ ಆ ತಾಯಿ ಹೆಚ್ಚಿನ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಈ ಮೂಲಕ ನಾವು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮತ್ತೆ ಇವರು ಒಳ್ಳೆ ಸಿಂಗರ್ ಕೂಡ. ನಮ್ಮ ಸುಗಮ ಸಂಗೀತ ಮೈಸೂರಿಗೆ ಬಂದ್ಬಿಟ್ರೆ ಒಳ್ಳೆ ಸಿಂಗರ್ ಆಗ್ತಾರೆ ಅವರು. ಆಲ್ರೆಡಿ ಆಗಿದ್ದಾರೆ. ಗೌಡ್ರೆ ಏನು ಹೇಳ್ತೀರಾ? ತಾವು ನೋಡಿದಂಥ ಬಂಡಿ ಜಾತ್ರೆ ಹೆಂಗಿದೆ, ಈಗ ಹೆಂಗಿದೆ? ನಾವು ನೋಡಿದ್ದುವೆ ಸುಮಾರು 34 ವರ್ಷದಿಂದ ನೋಡ್ತಾ ಇದ್ದೀವಿ. ಬನ್ನೂರಿಗೆ ಇದೊಂದು ಕಳಸ ಇದ್ದಂಗೆ ಹೇಮಂತ್ರಮ್ಮ ಜಾತ್ರೆ. ಸುತ್ತಮುತ್ತಳ್ಳಿ ಎಲ್ಲ ಆರಾಧ್ಯ ದೇವತೆ ಇದೆ. ಅದರಿಂದ ಇದನ್ನು ವರ್ಷ ಭಾರಿ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡ್ತಾರೆ. ಥ್ಯಾಂಕ್ ಯು ಗೌಡ್ರೆ. ಎಸ್, ಹಾಗೆ ಹಿಂದೆ ಎಲ್ಲ ಗಾಡಿ ಕಟ್ಕೊಂಡ್ ಬರ್ತಾ ಇದ್ರು ಬೇರೆ ಬೇರೆ ಹಳ್ಳಿಯಿಂದ. ಇವತ್ತು ಆ ಗಾಡಿ ಮರೆಯಾಗಿ ಎಲ್ಲ ಕಾರ್ಗಳು ಬಂದಿದೆ. ಸರ್, ನಿಮ್ಮ ಹಣ ಬನ್ನಿ ಜೊತೆಲಿ. ನೀವು ಕೂಡ ಎಲ್ಲ ನಗರವಾಸಿಗಳಾಗ್ಬಿಟ್ಟಿದ್ದೀರಾ. ಏನಿಲ್ಲ, ಆದ್ರೆ ಹೆಸರು ಮಾತ್ರ ಬನ್ನೂರು ಸೇರಿಸಲೇಬೇಕು. ನಾಡ ಹಬ್ಬನ ಮರೆಯೋಕ್ಕಾಗಲ್ಲ. ಖಂಡಿತ. ಇವತ್ತು ಬೇರೆ ರೂಪದಿಂದ ಎಲ್ಲ ಬಂದಿದ್ದೀವಿ. ಅದರಲ್ಲಿ ಒಳ್ಳೆ ನ್ಯೂಸ್ ಮಾಡ್ತಾ ಇದ್ದೀರಿ. ಹಬ್ಬದ ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಮ್ಮ ಬನ್ನೂರರಾಗಿದ್ದು ನೀವು ಪ್ರತಿಯೊಂದು ಹಬ್ಬದ ನ್ಯೂಸ್ ಮಾಡ್ತಾ ಇದ್ರೆ ಭಾರಿ ಸಂತೋಷ. ಖಂಡಿತ ಅಣ್ಣ, ಯಾಕೆಂದ್ರೆ ನಮ್ಮ ಊರು ನಮ್ಮ ಹೆಮ್ಮೆ. ನಾವ್ ಎಲ್ಲೇ ಹೋದ್ರು ಬಂದು ನಾರಾಯಣ ಅಂತ ಹೇಳ್ಬೇಕು, ಬಂದು ಶಿವಣ್ಣ ಅಂತಾನೆ ಹೇಳ್ಬೇಕು ಹೊರತು ಇನ್ಯಾವ ಊರ ಹೆಸರು ಹೇಳಕ್ಕಾಗಲ್ಲ. ನಮ್ಮ ಬನ್ನೂರಿಗೆ ಹಸಿ ಬಂತ ಬಿಸಿ ಬೆಲ್ಲ ಅನ್ನೋದು ಹೆಸರುವಾಸಿಕೆನೇ ಇದೆ. ಖಂಡಿತ. ಈ ಒಂದು ನಾಡ ಹಬ್ಬ ನಡೀತಾ ಎಲ್ಲ ಜನರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಗಾಗಿ ತಾವೇ ನೋಡ್ತೀರ, ಪ್ರತಿಯೊಬ್ಬರು ಕೂಡ ಇವತ್ತೇನು ನಗರವಾಸಿಗಳು ಇರ್ತಾರೆ ಅವರೆಲ್ಲ ಕೂಡ ಬರ್ತಾ ಇರೋಂಥದ್ದು. ಒಂದಷ್ಟು ವಿಶೇಷಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದ್ರ ಮಧ್ಯೆ ನಿಮಗೆ ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಒಡವೆಗಳ ಮೇಲೆ, ನಿಮ್ಮ ಮೊಬೈಲ್ಗಳ ಮೇಲೆ ದಯವಿಟ್ಟು ಗಮನ ಇಟ್ಕೊಳ್ಳಿ. ಯಾಕೆಂದರೆ ಕಳ್ತನಗಳಾಗುತ್ತೆ, ಅದಕ್ಕೆ ನೀವೇ ಹೊಣೆ ಆಗ್ತೀರಾ. ಸಂಬಂಧಪಟ್ಟಂಥ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ನಾರಾಯಣಗೌಡ್ರೆ ಬನ್ನಿ. ನಾನು ನಿಮ್ಮನ್ನು ಕರೆದೆ, ದಯವಿಟ್ಟು ಮಾತಾಡಿ. ನಾನು ಲೈವಲ್ಲಿ ಇದ್ದೀನಿ ಆಲ್ರೆಡಿ. ನೀವೇನು ಮಾತಾಡೋದು ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಲೈವ್ ಕಟ್ ಮಾಡೋದೇ ಇಲ್ಲ. ನೀವೇನು ಒಳ್ಳೆದಾರ ಮಾತಾಡಿ, ಕೆಟ್ಟದಾರ ಮಾತಾಡಿ. ಬನ್ನಿ ಈ ಕಡೆ, ತಾಯಿ ನೋಡ್ಲಿ. ನಾರಾಯಣಗೌಡ್ರ ನಮಸ್ಕಾರ. ಏನು ಹೇಳ್ತೀರಾ? ಇವತ್ತು ಬನ್ನೂರಿನ ನಾಡದೇವತೆ ಆದಂಥ ಹೇಮಾದ್ರಮ್ಮ ಜಾತ್ರೆಯ ಪ್ರಯುಕ್ತ ಯಾವಾಗಲೂ ತೇರು ರಾಜಬೀದಿಗಳಲ್ಲಿ ತೇರಿನ ಮೇಲೆ ಹೇಮಾದ್ರಮ್ಮ ದೇವಿಯನ್ನು ಕೂರಿಸಿ ಬನ್ನೂರಿನ ರಾಜಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅನೇಕ ವಿಜೃಂಭಣೆಯಿಂದ ಬಾರಿಸುವ ವಾದ್ಯಗೋಷ್ಠಿ ಮತ್ತು ಅಲಂಕೃತವಾದಂಥ ಪೂಜಾ ಕುಣಿತದ ಜೊತೆಯಲ್ಲಿ ಬನ್ನೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ತೇರನ್ನು ಕೊಂಡೊಯ್ಯುವ ಮುಖಾಂತರವಾಗಿ ಇಡೀ ಬನ್ನೂರು ಹೋಬಳಿಯ ಎಲ್ಲ ಜನಸ್ತೋಮವು ಜಾತ್ಯತೀತವಾಗಿ ಸೇರಿ ತಾಯಿಯ ಒಂದು ತೇರಿನ ನಮನವನ್ನು ಸಲ್ಲಿಸ್ತಾರೆ. ಜೊತೆಗೆ ಇದು
ಅನಾದಿ ಕಾಲದಿಂದಲೂ ಮಾಡ್ಕೊ ಬಂದಿರೋದು. ಇದಾದ ನಂತರ ನಾಳೆ ತೆಪ್ಪೋತ್ಸವ ಇರ್ತದೆ ಬನ್ನೂರಿನ ಕೆರೆಯಲ್ಲಿ. ಅದರ ಸಂಜೆ ಒಳಗಡೆ ಪಲ್ಲಕ್ಕಿ ಉತ್ಸವ ಇರ್ತದೆ ಬನ್ನೂರಿನ ರಾಜಬೀದಿಗಳಲ್ಲಿ. ಹಿಂಗೆ ನಾಳೆಯ ಅಥವಾ ನಾಳಿದ್ದು ಬೆಳಿಗ್ಗೆ ಒಂದು ಬೋರ್ ಮಾಡುವಂತ ಒಂದು ಕಾರ್ಯಕ್ರಮ ಇರ್ತದೆ. ಅಂದ್ರೆ ಅತ್ಯಂತ ಕಡೆಯ ಘಟ್ಟ ಇವತ್ತು ತೇರು ಮತ್ತೆ ತೆಪ್ಪ. ಅದಾದ ನಂತರದಲ್ಲಿ ಮಂಗಳವಾರ ದಿನ ಕಡೆಯ ಹಂತ ಅಂತ ಹೇಳ್ಬೋದು. ಇವತ್ತಿನ ವೈಭವವನ್ನು ನೋಡ್ಲಿಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ಮಹಿಳೆಯರು, ಮಕ್ಕಳು, ಯುವಕರು ವಾದ್ಯಗೋಷ್ಠಿಯ ಜೊತೆಯಲ್ಲಿ ಅಲಂಕೃತವಾದ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಇದು ಅತ್ಯಂತ ಸೊಗಸಾದಂತ ಕಾರ್ಯಕ್ರಮ. ಇದು ಬೆರಗು ಕೊಡುವಂತಹದ್ದು. ಯಾಮಾತ್ರಮ್ಮ ಜಾತ್ರೆಯಲ್ಲಿ ಜಾನುವಾರುಗಳ ಜಾತ್ರೆ, ಬಂಡಿಯ ಜಾತ್ರೆ ಬಿಟ್ರೆ ಅತ್ಯಂತ ಯಶಸ್ವಿ ಜಾತ್ರೆ ಅಂದ್ರೆ ತೇರು. ಈ ತೇರು ಬನ್ನೂರಿನ ಎಲ್ಲ ನಮ್ಮದೇ ಆದಂತ ಒಂದು ರಾಜಬೀದಿಗಳಿದ್ದಾವೆ. ಆ ರಾಜಬೀದಿಯಲ್ಲಿ ಕನಿಷ್ಠ 1 ಕಿಲೋಮೀಟರ್ ದೂರ ಕ್ರಮಿಸಿ ಭಕ್ತಾದಿಗಳಿಂದ ನಮನವನ್ನು ಸಲ್ಲಿಸಿ ಅಲ್ಲಲ್ಲೇ ಮಧ್ಯದಲ್ಲಿ ಭಕ್ತಾದಿಗಳು ತಾಯಿಯ ಪ್ರಸಾದವನ್ನು ಕೂಡ ಹಂಚುತ್ತಾರೆ. ಮೊಸರು ಇರ್ಬೋದು, ಮೊಸರು ಅನ್ನ ಅಥವಾ ಬಾತು, ಮಜ್ಜಿಗೆ, ಪಾನ್ಕ ಅಂತೇಳಿ ದಣಿದು ಬಂದವರಿಗೆ ಒಂದು ರೀತಿ ಪ್ರಸಾದವನ್ನು ಹಂಚುವ ಪದ್ಧತಿಯನ್ನ ಬನ್ನೂರಿನ ಭಕ್ತಾದಿಗಳು ಆಗಿಂದ ಹಾಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ದೇವಿಗೆ ಆ ಪ್ರಸಾದವನ್ನು ಹಂಚುವ ಮುಖಾಂತರ ನಮನವನ್ನು ಸಲ್ಲಿಸ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ನೋಡಿ ನಮ್ಮ ಸರ್ ನಮಸ್ಕಾರ. ನಿಮ್ಗೆ ನೋಡ್ರೆ ಬಪ್ಪಿ ಲಹರಿ ತರ ಕಾಣ್ತಾ ಇದೀರಾ, ಗೊತ್ತಲ್ವ ಬಪ್ಪಿ ಲಹರಿ? ಹಾಗಾಗಿ ಏನ್ ಹೇಳ್ತೀರಾ ಬಂಡಿ ಹಬ್ಬ, ಬನ್ನೂರು ಹಬ್ಬ, ಬಂಡಿ ಹಬ್ಬ ಬಗ್ಗೆ? ಬಹಳ ಒಳ್ಳೆ ಹಬ್ಬ. ಕರ್ನಾಟಕ ಬಿಟ್ಟು ಹಬ್ಬ ಎಲ್ಲೂ ಇಲ್ಲ. ಇದೇ ನಮ್ಮ ಹಬ್ಬ, ನಮ್ದು ಎಲ್ಲ ಊರ ಹಬ್ಬ ಇದು. ಏನ್ ಇವತ್ತು ವಿಷ್ಣು ಸರ್ ತರ ಗೆಟಪ್ ಹಾಕ್ಬಿಟ್ಟಿರಲ್ಲ, ಏನ್ ಸಮಾಚಾರ? ವಿಷ್ಣು ಸರ್ ತರ ಗೆಟಪ್ ಕಾಣ್ತಾ ಇದೆ ನಿಮ್ದು. ಹಂಗೆ ನಾವು ಮಾಡೋದು. ಖಂಡಿತ. ಯಾಕೆಂದ್ರೆ ನೋಡಿ ನಮ್ಮ ಮುಸ್ಲಿಂ ಬಾಂಧವರಾಗಿ ಇಟ್ಕೊಳ್ರಿ ಒಂದ್ ನಿಮಿಷ. ನಮ್ಮ ಮುಸ್ಲಿಂ ಬಾಂಧವರಾಗಿ ಈ ಹಬ್ಬಕ್ಕೆ ಎಲ್ರಿಗೂ ಕೂಡ ಸಾಮರಸ್ಯವಾದಂತ ಹಬ್ಬ ಇದು. ಹಾಗಾಗಿ ಎಲ್ರು ಕೂಡ ಬನ್ನಿ ಈ ಕಡೆ. ಎಲ್ರು ಕೂಡ ಈ ಹಬ್ಬಕ್ಕೆ ಸಾಥ್ ಕೊಡುವಂಥದ್ದು. ಹಾಗಾಗಿ ಇವ್ರು ನೋಡಿದ್ರೆ ವಿಷ್ಣುದಾದವ್ರ ನೆನ್ಪು ಬರ್ತಾ ಇದೆ ಇವತ್ತು. ಮತ್ತೆ ಜೊತೆಗೆ ಒಂದು ಬಪ್ಪಿ ಲಹರಿ ಅಂತ ಒಬ್ಬ ಒಳ್ಳೆ ಸಿಂಗರ್ ಇದಾರೆ, ಅವ್ರ ತರ ಕಾಣ್ತಾರೆ ನಮ್ಮ ಬನ್ನೂರು. ತಮ್ಮ ಹೆಸರು? ರಾಜ. ಹಾ. ಹಾಗಾಗಿ ಕೊಡಿ ಸರ್, ನಿಮ್ಮ ಊರಿನಲ್ಲೂ ಕೂಡ ನಾಳಿದ್ದು ಬಹಳ ಅದ್ದೂರಿಯಾಗಿ ಪಕ್ಕದ ಗ್ರಾಮದವರೆಲ್ಲ ಬಂದಿದ್ದಾರೆ. 33 ಹಳ್ಳಿ ಕೂಡ ಸೇರಿದೆ ಇವತ್ತು. ಅದಕ್ಕೆ ತಾವು ನೋಡ್ತಾ ಇರೋದು ಉದಾಹರಣೆನೇ ಇದು. ತಾಯಿಗೆ ಆ ಒಕ್ಕಲು ಎಲ್ಲೆಲ್ಲಿದೆ ಹಳ್ಳಿಯು ಈ ಮಂಡ್ಯ ಜಿಲ್ಲೆ ಹಾಗೂ ಬೆಂಗಳೂರು ಗಂಟು ಇದೆ. ಈ ತಾಯಿಯ ಭಕ್ತಾದಿಗಳು ಹಾಗೂ ಒಕ್ಕಲು ಅವರೆಲ್ಲ ಬಂದು ಸಂತೋಷದಿಂದ ಈ ತಾಯಿನ ರಥೋತ್ಸವನವನ್ನು ಯುದ್ಧದಿಂದ ಆಚರಿಸ್ತಾ ಇದ್ದಾರೆ. ಆದರೆ ಈ ಸಂತೋಷ ಒಂದು ದಿನದ ಸಿಗುವ ಖುಷಿ ನಮಗೆ ಬನ್ನಿ ತೇರು ಹೊಡ್ತು ಬನ್ನಿ. ಇನ್ನೇನು ಆಗ್ಲೇ ಹೇಳಿದಾಗ ನಿಮಗೆ ತೇರು ಹೊಟ್ಟಿದೆ. ನಿಮ್ಮ ಒಡವೆಗಳ ಮೇಲೆ, ನಿಮ್ಮ ಮೊಬೈಲ್ಗಳ ಮೇಲೆ ಬಹಳ ಜವಾಬ್ದಾರಿ ಇಟ್ಕೋಬೇಕು. ಯಾಕಂದ್ರೆ ಬಹಳ ಕಳ್ತನಗಳಾಗುತ್ತೆ. ವೀಕ್ಷಕ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ನಿಜವಲ್ಲೂ ಇವತ್ತು ಗತವೈಭವ. ಪ್ರತಿ ವರ್ಷ ಕೂಡ ಹೇಮಂತಮ್ಮ ತಾಯಿಯ ಗತವೈಭವ
ಎಲ್ಲ ಜನಾಂಗನ ಸೇರಿ ಸಾಮರಸ್ಯದ ಹಬ್ಬ ಅಂತಂದ್ರೆ ಅಣ್ಣ? ಅಣ್ಣ? ಓ, ಬಂದ್ರಾ? ಸರ್ ನಮಸ್ಕಾರ, ಆರೋಗ್ಯನಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಗೊತ್ತಲ್ಲ ಲಯನ್ ಸಾಹೇಬ್ರೆ, ನಮಸ್ಕಾರ. ನೋಡಿ ನಮ್ಮ ಹೆಮ್ಮೆಯ ಹೇಮಂತ್ ಸರ್ ಎಲ್ಲಿದ್ರು ಕೂಡ ಬಂಡಿ ಹಬ್ಬಕ್ಕೆ ಬಂದೇ ಬರ್ತಾರೆ. ಒಬ್ಬ ಅಧಿಕಾರಿನ ನಾವು ಹೊಗಳೋದು ಕೂಡ ತೆಗಳೋದು ಆಗುತ್ತೆ, ಆದರೆ ಬಟ್ ಇವತ್ತು ಅವರು ಒಂದು ಇಷ್ಟು ಇಳಿ ವಯಸ್ಸಿನಲ್ಲಿ ಮುಂದೆ ಅವ್ರಿಗೆ ರಿಟೈರ್ಡ್ ಕೂಡ ಆಗುತ್ತೆ. ಹಾಗಾಗಿ ಅವ್ರನ್ನ ಮಾತಾಡ್ಸೋಣ. ಮತ್ತೆ ಅವರು ಬಂಡಿ ಹಬ್ಬನ 3ನೇ ಸಾರಿ ಸರ್ ತಾವು ನೋಡ್ತಾ ಇರೋದು? 5ನೇ ಸಾರಿ. ಎಸ್, 5ನೇ ಸಾರಿ ಬಂಡಿ ಹಬ್ಬ ನೋಡ್ತಾ ಇರೋದು. ಅವ್ರಿಗೆಲ್ಲ ಕೂಡ ಗೊತ್ತಿದೆ. ಮಾತಾಡ್ಸೋಣ ಸರ್, ಏನು ಹೇಳ್ತೀರಾ ನಮ್ಮ ಹೆಮ್ಮೆಯ ಬನ್ನೂರು ಬಂಡಿ ಬಗ್ಗೆ? ಎಲ್ಲರಿಗೂ ನಮಸ್ಕಾರಗಳು. ಬನ್ನೂರು ಪಟ್ಟಣದಲ್ಲಿ ನಡೀತಕ್ಕಂಥ ಶ್ರೀ ಹೇಮಾದ್ರಮ್ಮ ಅಮ್ಮನವರ ಬಂಡಿ ಜಾತ್ರೆ ಹಾಗೂ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಬನ್ನೂರು ಪುರಸಭೆಯ ಎಲ್ಲ ನಾಗರಿಕರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಬಂಡಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸ್ತಕ್ಕಂಥ ಬನ್ನೂರಿನ ಮಹಾಜನತೆ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯಿಂದ ಕೂಡಿ ಪ್ರತಿ ವರ್ಷವೂ ಕೂಡ ಎಲ್ಲರ ಸಹಕಾರದೊಂದಿಗೆ ಹಬ್ಬವನ್ನು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳಿ ನಾನು ಆ ಹೇಮಾದ್ರಮ್ಮ ತಾಯಿಯಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲ ರೈತ ಬಾಂಧವರಿಗೂ ಕೂಡ ಸುಖ ಸಂತೋಷ ಸಮೃದ್ಧಿ ನೀಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಬನ್ನೂರು ಪಟ್ಟಣ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ರಿಟೈರ್ಮೆಂಟ್ ಕೂಡ ಬಹಳ ಸುಖಕರವಾಗಲಿ ಅಂತ ಕೇಳ್ತೀನಿ. ಯಾಕೆಂದ್ರೆ ಲಾಯರ್ ಸಾಹೇಬ್ರೆ ನಮಸ್ಕಾರ, ಮಾತಾಡಿ. ಇವತ್ತು ಬಂಡಿ ಹಬ್ಬದ ಬಗ್ಗೆ ತಾವು ಕೂಡ ನಮ್ಮ ಪಕ್ಕದ ಹಳ್ಳಿಯಿಂದ ಬಂದಿದ್ದೀರಾ, ಏನು ಹೇಳ್ತೀರಾ? ತುಂಬ ಖುಷಿ ಆಯ್ತಾ ಇದೆ. ಪ್ರತಿ ವರ್ಷ ನಾನು ರೆಗ್ಯುಲರ್ ಆಗಿ ತಪ್ಪಿಸ್ಕೊಳ್ಳೋದೇ ಬರ್ತೀನಿ. ಎಸ್, ನಮ್ಮ ಲಾಯರ್ ಸಾಹೇಬ್ರು ಕೂಡ ಪಕ್ಕದ ಹಳ್ಳಿ ಸೇನಾಪತ್ತಳ್ಳಿ ಗ್ರಾಮ, ತಿರುವಳ್ಳಿ ಗ್ರಾಮ, ಜಯಂತ್ ಅವ್ರು ಕೂಡ ಇದ್ದಾರೆ. ಜಯಂತ್ ಅವರೇ ಮಾತಾಡಿ ಒಂದೆರಡು. ಯಾಕೆಂದ್ರೆ ನಿಮ್ಮ ತಂದೆ ಸ್ಥಾನನ ಇವತ್ತು ನೀವು ಎಲ್ಲ ಕಡೆ ಜೊತೆಲಿ ಓಡಾಡ್ಕೊಂಡು ತುಂಬ್ತಾ ಇದ್ದೀರಾ. ಬಾಲ್ಯದಿಂದಲೂ ಈ ಒಂದು ತಾಯಿಯ ತೇರು, ಉತ್ಸವಗಳು, ರಥೋತ್ಸವ ಎಲ್ಲವನ್ನೂ ನೋಡಿಕೊಂಡು ಬಂದಿದ್ದೀವಿ. ಜನತೆಯ ಸಹಕಾರ ಈ ಮಟ್ಟಕ್ಕೆ ಚೆನ್ನಾಗಿ ತೇರು ಯಾವುದೇ ಭೇದ ಭಾವ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಾರ್ವಜನಿಕರ ಸಹಕಾರದಿಂದ ಇನ್ನೂ ಹೆಚ್ಚು ಚೆನ್ನಾಗಿ ತಾಯಿ ಉತ್ಸವ ನಡೀಲಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು. ಎಸ್, ಹಾಗಾದ್ರೆ ತಾವು ಸರ್ ಏನು ಹೇಳ್ತೀರಾ ಸರ್? ಸಂತೋಷ ನಮಗೆ ಚಾಮುಂಡಪ್ಪನಪ್ಪನಿಗೆ ಸಂತೋಷ ಸರ್, ಕಷ್ಟ ಸೈನಿಕರಿಂದ ಇದೇ ಮಾಡಿ ಎಲ್ಲರೂ ಒಳ್ಳೇದು ಮಾಡಿ. ಎಸ್, ನಿಜಲ್ಲೂ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡಿರುವಂಥ ಒಂದು ಜಾತ್ರಾ ಮಹೋತ್ಸವ ಅಂತಂದ್ರೆ ಅದು ಬನ್ನೂರು ಬಂಡಿ ಜಾತ್ರೆ. ಒಂದು ಸಾಮರಸ್ಯ ಸಾರುವಂಥ ಹಬ್ಬ ಅಂತಂದ್ರೆ ಅದು ಬನ್ನೂರು ಬಂಡಿ ಜಾತ್ರೆ ಅಂತ ಕೂಡ ನಾನು ಹೇಳ್ತಾ ಇರ್ತೀನಿ. ಏನು ಇವತ್ತು ನೋಡ್ತಾ ಇದ್ದೀರಾ, ಜನನೇ ಇಲ್ಲ ಅಂತ ಕೆಲವರು ಅಂತಿದ್ರು, ಬಟ್ ನೋಡಿ ಇವತ್ತು ಕಣ್ಣು ಆಯ್ತಷ್ಟು ಕೂಡ ಜನ ಬರ್ತಾ ಇದ್ದಾರೆ, ಬಂದಿದ್ದಾರೆ. ತಾವೇ ನೋಡ್ತಾ ಇದ್ದೀರಾ ಬನ್ನೂರು ಬಂಡಿ ಜಾತ್ರೆಗೆ. ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ನಿಮ್ಮ ಹಣ ಮತ್ತು ನಿಮ್ಮ ಒಡವೆಗಳ ಮೇಲೆ ಭಾಳ ಜವಾಬ್ದಾರಿ ಇಟ್ಕೋಬೇಕು. ಯಾಕೆಂದರೆ ಕಳ್ತನಗಳು ಕೂಡ ಆಗಿದೆ, ಆಗ್ಬೋದು, ಹೇಳೋಕ್ಕಾಗಲ್ಲ. ಮೇಯ್ನ್ ಆಗಿ ನೀವು ಯಾರು ರಥ ಎಳಿತೀರ ಅವರು ಒಡವೆಗಳು ಮತ್ತು ಯಾವುದೇ ರೀತಿಯಿಂದ ಮೊಬೈಲ್ಗಳನ್ನ ನೀವು ಮನೇಲಿ ಇಟ್ಟು ಬಂದರೆ ಭಾಳ ಒಳ್ಳೆಯದು. ಕಳ್ಕೊಂಡ್ಮೇಲೆ ಸಿಗಲ್ಲ. ಯಾಕೆಂದ್ರೆ ಒಂದೊಂದು ಮೊಬೈಲು 30,000 40,000 ಇರುತ್ತೆ. ಪಾಪ ನೀವು ಕಷ್ಟಪಟ್ಟು ತಗೊಂಡಿರ್ತೀರ. ಹೆಣ್ಮಕ್ಳು ಒಡವೆಗಳ ಮೇಲೆ ಭಾಳ ಜವಾಬ್ದಾರಿ ಇಟ್ಕೋಬೇಕು. 1ನೇ ತಾರೀಕಾದಂಥ ಹಬ್ಬದಲ್ಲಿ 7,000 ರೂಪಾಯಿ ರಾಬರಿ ಆಗುತ್ತೆ. ಮಲಿಯೂರು ಗ್ರಾಮದ ಒಬ್ಬ ರೈತ ಮಗನದು. ಹಾಗಾಗಿ ಯಾಕೆಂದ್ರೆ ಎಲ್ಲ ಕಡೆ ಪೊಲೀಸ್ ಅಧಿಕಾರಿಗಳು ಇರೋಕ್ಕಾಗಲ್ಲ. ಅದನ್ನು ನೀವು ನಿಮ್ಮ ಜವಾಬ್ದಾರಿ ತನ ನೀವು ನೋಡ್ಕೋಬೇಕು. ಇನ್ನೇನು 2 ಹೆಜ್ಜೆ ಬಂದಂತಹ ರಥೋತ್ಸವ ಇಡೀ ಬನ್ನೂರು ರಾಜಬೀದಿಗಳಲ್ಲಿ ರಾಜಹರಿಸಿದೆ. ಸರಿಸುಮಾರು 12 ಗಂಟೆವರೆಗೂ ಕೂಡ ರಥೋತ್ಸವ ನಡೆಯುತ್ತೆ. ಒಂದು ಪ್ರಾತಃ ಕಾಲದಲ್ಲಿ ಕೂಡ ತೇರು ಮುಂದೆ ಬಂದಿದೆ. ನೋಡೋಣ ಯಾರೆಲ್ಲ ಇದ್ದಾರೆ ಇವತ್ತು, ಅವ್ರನ್ನೆಲ್ಲ ಮಾತಾಡ್ತಾ ಹೋಗೋಣ.